ಸಮಯನೇ ಹಾಗೆ ಬೇಗ ಕಳೆದು ಹೋಗುತ್ತೆ, ಹಾಗೆ ಜೊತೆಗಿದ್ದವರನ್ನು ಬದಲಾಯಿಸುತ್ತೆ. ಬದಲಾದವರ ಬಗ್ಗೆ ಯೋಚನೆ ಬಿಟ್ಟು ಸಮಯದ ಹಿಂದೆ ಹೋದರೆ ನಮ್ಮ ಜೀವನನೂ ಹೇಗೋ ನಡೆದು ಹೋಗುತ್ತೆ. ಆದರೆ ಕಳೆದು ಹೋದ ವಸ್ತು ನೆನಪಾದರೂ ಕೂಡ ಕಳೆದು ಹೋದ ಸಮಯ ಯಾವತ್ತಿಗೂ ಕೂಡ ನೆನಪಾಗದು. ಆದರೆ ಪ್ರತಿಯೊಬ್ಬನೂ ಜೀವನದಲ್ಲಿ ಜಯ ಸಾಧಿಸಬೇಕೆಂದರೆ ಸಮಯವನ್ನು ಸರಿಯಾಗಿ ಅನುಸರಿಸಬೇಕು. ಸಮಯವೆಂಬುದು ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಕಳೆದು ಹೋಗುತ್ತದೆ. ಸಮಯ ಹೊಂದಿಸಲು ಒಳ್ಳೆಯ ಬೆಳವಣಿಗೆಗೆ ಹಾಗೂ ಸಮಯ ಪಾಲನೆ ತುಂಬ ಮುಖ್ಯವಾಗಿರುತ್ತದೆ. ಇದು ಎಲ್ಲರೂ ಕೂಡ ಒಪ್ಪಲೇಬೇಕಾದ ಸತ್ಯವಾಗಿರುತ್ತದೆ. ಪ್ರತಿ ವ್ಯಕ್ತಿಯನ್ನು ನಿಯಂತ್ರಿಸುವ ಶಕ್ತಿ ಸಮಯಕ್ಕೆ ಮಾತ್ರ ಇರುತ್ತದೆ. ಆದರೆ ಒಂದು ಮಾತು, ಸಮಯ ಪಾಲನೆ ಅತ್ಯಂತ ಸವಾಲಿನ ಕೆಲಸವಾಗಿರುತ್ತದೆ. ಸವಾಲನ್ನು ಸ್ವೀಕರಿಸಿ ಯಾರು ಸಮಯ ಪಾಲನೆ ಮಾಡುತ್ತಾರೋ ಅವರು ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತಾರೆ. ಸಮಯ ಹೊಂದಾಣಿಕೆ ಮಾಡಿಕೊಳ್ಳುವ ಕಲೆಯಿಂದ ಹೆಚ್ಚಿನ ಸಾಧನೆ ಮಾಡಬಹುದು. ಆದರೆ ಸಮಯ ಎಂಬುದು ನಿಂತ ನೀರಲ್ಲ. ಸಮಯಕ್ಕೋಸ್ಕರ ನಾವು ಕಾಯಬೇಕೇ ಹೊರತು ಸಮಯ ನಮಗಾಗಿ ಯಾವತ್ತಿಗೂ ಕೂಡ ಕಾಯುವುದಿಲ್ಲ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ನಾಣ್ಣುಡಿಯಂತೆ ಒಂದು ಬಾರಿ ಹೋದ ಸಮಯ ಮತ್ತೆಂದಿಗೂ ಕೂಡ ನಮ್ಮ ಜೀವನದಲ್ಲಿ ಬಾರದು. ಹಾಗೂ ಸಮಯವು ಹಣಕ್ಕಿಂತ ಬೆಲೆಯುಳ್ಳದ್ದು. ಹಣ ಹೋದರೆ ಸಂಪಾದಿಸಬಹುದು, ಆದರೆ ಸಮಯದ ವಿಷಯ ಹಾಗಲ್ಲ. ಕಳೆದು ಹೋದ ಸಮಯ ಮತ್ತೆ ಮರಳಿ ಬರಲಾರದು, ನೆನಪಿರಲಿ.